ಬೇಡ ಬೇಡ ಆಗುದಿಲ್ಲ. ಮಾತಾಡ್ತಾರೆ ನೋಡಿ, ಈಗ ಒಬ್ಬರು ಯಾಕೆ ಅಶೋಕ್ ನೀವು ಅವ್ರು ಹೇಳ್ತಾರಲ್ಲ ಇಷ್ಟು ಅದಕ್ಕೆ ಮಾತಾಡಿ ಆಯ್ತು. ಸಭಾಧ್ಯಕ್ಷರೇ, ಈ ರೀತಿ ನನಗೆ ಇಂಟರ್ವ್ಯೂ ಆಗೋ ರೀತಿ ಅವ್ರಿಗೆ ಹೇಳ್ಬೋದಿತ್ತು. ಅವರು ಈಗ ಅವರು ಮಾತಾಡ್ತಾರೆ ಫ್ಲೋ ಇರ್ಬೇಕಾದ್ರೆ ಅವ್ರ ಇಂಟರ್ವೆನ್ಷನ್ ಏನ್ ಜಸ್ಟಿಫೈಡ್ ಇದೆ ಆಯ್ತು. ಈಗ ಅದನ್ನು ಆದಾಯವನ್ನ ಅರಗ ಜನರು ಮಾತಾಡ್ತಾರೆ, ಎಲ್ಲ ಸ್ಪಷ್ಟತೆ ಸ್ಪಷ್ಟತೆ ಯಾವ್ದು ಕೂಡ ಇಲ್ಲ, ಎಲ್ಲ ಸರಿಯಾಗಿರುವಂತ ಆಯ್ತು. ಈಗ ಅವ್ರು ಮಾತಾಡ್ತಾರೆ, ಈಗ ನೀವು ಪರಸ್ಪರ ಮಾತಾಡ್ತೀರಿ. ಅವರೊಂದು ಪ್ರಶ್ನೆ ನೋಡಿ, ಯು ಕ್ಯಾನ್ ಈಗ ನಿಮ್ಗೆ ನಾಳೆ ಮಾತಾಡೋದು ಅವಕಾಶ ಇದೆ, ಆಗ ನೀವು ಮಾತಾಡಿ ಆಯ್ತು. ಅದೆಲ್ಲ ವಾದ ಮಾಡ್ಬೋದು, ಈಗ ಅದೆಲ್ಲ ಪ್ರಶ್ನೆ. ಈಗ ಅರಗ ಜನ ಆಯ್ತು, ಮಾತಾಡಲಿಕ್ಕೆ ಅವಕಾಶ ಬೇಡ. ಒಂದೇ ನಿಮಿಷ ಸುರೇಶ್ ಮಂತ್ರಿಗಳೇ, ನೀವು ಮಾತಾಡಬೇಡಿ. ಇವರೇ ಮಂತ್ರಿಗಳು ಕೂತಲ್ಲಿ ಇಲ್ಲ, ಸತ್ಯಕ್ಕೆ ಬೇಡ, ಇಲ್ಲ ಬೇಡ, ಸತ್ಯಕ್ಕೆ ಬೇಡ. ನಿಮ್ಮ ಅಶೋಕ್ ಮಂತ್ರಿಗಳೇ, ಸುರೇಶ್ ಪ್ಲೀಸ್ 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 ಪ್ಲೀಸ್, ನೀವು ಚರ್ಚೆ ಮಾಡಬೇಕು. ನೀವು ಜೋಸಫ್ ಅಶ್ವಥ್ ನಾರಾಯಣ್ ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್ ನೀವು ಕಂಟಿನ್ಯೂ. ನೀವು ಮಾತಾಡಬೇಡಿ ಇವರೇ. ಅಶ್ವಥ್ ನಾರಾಯಣ್, ಯು ಆರ್ ಎ ಸೀನಿಯರ್ ಮಿನಿಸ್ಟರ್, ಎಕ್ಸ್ ಮಿನಿಸ್ಟರ್. ವಿರೋಧ ಪಕ್ಷ ನಾಯಕರು ಬೇರೆಯವ್ರಿಗೆ ಆಫರ್ ಕೊಟ್ಬಿಟ್ಟಿದ್ದೀರಾ ಮೊನ್ನೆಯಿಂದ. ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್, ಅಶೋಕ್ ನಾರಾಯಣ್ ಸುಮ್ಮನೆ ಏನಿದು? ಅಧ್ಯಕ್ಷರೇ, ಸುರೇಶ್ ಇವರ ಮಿನಿಸ್ಟರ್ಸ್ ಯಾಕೆ ಈಗ ಅವ್ರು ಮಾತಾಡಿ ಈಗ ಅವ್ರು ಮಾತಾಡಿ ಬೇಡ. ಒಂದೇ ಒಂದು ನಿಮಿಷ ಪ್ಲೀಸ್. ಅವರು ಸತ್ಯಕ್ಕೆ ಬೇಡ. ಇಲ್ಲಿ ಬಜೆಟ್ ಬಜೆಟ್ ಮಾಡ್ಕೊಂಡ್ಬೇಡ್ರಿ, ಬಜೆಟ್ ಮಾತ್ರ. ಈಗ ಅಶೋಕ್ ಕೂತ್ಕೊಳ್ಳಿ. ನೀವು ಮತ್ತೆ ಟೈಮ್ ಇದೆ, 6 ಗಂಟೆ ಅಂದ್ರೆ ಎಷ್ಟು ಗಂಟೆ ಬೇಕಾ ಟೈಮ್ ಇದೆ. ಈಗ ಅರ್ಜೆಂಟ್ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ GST, ತಲಾದಾಯ ಇವೆಲ್ಲವಕ್ಕೂ ಕೂಡ ಅನೇಕ ಸೂತ್ರಗಳಿದ್ದಾವೆ ಅದನ್ನು ಕಂಡುಹಿಡಲಿಕ್ಕೆ. ಕೇವಲ ಯಂಗ್ ಬ್ಲಡ್ ಇದೆ ಅನ್ನುವಂಥ ಒಂದೇ ಕಾರಣಕ್ಕೆ ಇದು ಜಾಸ್ತಿ ಆಗಿದೆ ಅಂತ ಹೇಳಲ್ಲ. ಆಡಳಿತ ಮಾಡುವಂಥವರ ದೂರದೃಷ್ಟಿಕೋನ ಹೇಗೆ ಮಾಡಬೇಕು, ಎಲ್ಲಿ ಆದಾಯ ಜಾಸ್ತಿ ಮಾಡಬೇಕು, ಎಲ್ಲ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಬೇಕು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ಇದರ ಆಧಾರದ ಮೇಲೆ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಅವಧಿನಲ್ಲಿ ನಮ್ಮ ನಾಯಕರುಗಳು, ನಮ್ಮ ಸರ್ಕಾರ ಆ ರೀತಿ ಯೋಚನೆ ಮಾಡಿ ಪ್ರಾಮಾಣಿಕವಾಗಿ ಮಾಡಿತ್ತು. ನಾನು ನಿಮ್ಮನ್ನು ಟೀಕೆ ಮಾಡಲಿಕ್ಕಾಗಿದೆ ಹೇಳ್ತಾ ಇಲ್ಲ, ಆಯ್ತು ಹೋಗಲಿ ಮುಂದೆ. ಆದರೆ ಎಲ್ಲಿ ಇದನ್ನು ಹೇಳಬೇಕಾಯ್ತು ಅಂದರೆ, ನಿಮ್ಮ ಪುಸ್ತಕದಲ್ಲಿ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ, ಕೆಟ್ಟದ್ದು ಮಾಡಿದೆ ಅನ್ನುವಂಥದ್ದನ್ನು ಬಿಂಬಿಸಿದ್ರಿಂದಾಗಿ ನಾನು ಈ ಕಂಪ್ಯಾರಿಸನ್ ಕೊಡಲೇಬೇಕು ಅಧ್ಯಕ್ಷರೇ. ನಮ್ಮ ಭಾಷಣದಲ್ಲಿ ಈ ಕಂಪ್ಯಾರಿಸನ್ ಕೊಡಬೇಕು. ನಿಮ್ಮ ಕಾಲದಲ್ಲಿ ಏನಾಗಿತ್ತು, ಈಗ ಏನಾಗಿದೆ, ಮುಂದೆ ನೀವು ಒಳ್ಳೇದು ಮಾಡ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಮಾಡಬೇಕು ನೀವು. ಯಾಕಂದರೆ ಹೇಳಿದ್ರು ಈಗಾಗಲೇ ಮಂತ್ರಿಗಳು, ಮುಂದೆ ನೋಡಿ ನೀವು 8 ತಿಂಗಳು ಆಮೇಲೆ ಭಾಷಣ ಮಾಡಿ ಅಂತ. ನಮ್ಮ ಆಶಯ ಇದೆ, ನೀವು ಒಳ್ಳೆಯ ಕೆಲಸ ಮಾಡಬೇಕು ಅಂತ, ಈ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಇದೆ. ಮಾಡಿ ನೀವು, ಏನು ತೊಂದರೆ ಇಲ್ಲ, ನಿಮ್ಗೆ ಅಧಿಕಾರ ಇದೆ. ಹಾಗಾಗಿ ಅಧ್ಯಕ್ಷರೇ, GST ಸಂಗ್ರಹ 2018ರಲ್ಲಿ ಪ್ರತಿ ತಿಂಗಳಿಗೆ 7,345 ಕೋಟಿ ಆಗ್ತಾಯಿತ್ತು ರಾಜ್ಯದ್ದು. 2023ರಲ್ಲಿ ಅಧ್ಯಕ್ಷರೇ 14,593 ಕೋಟಿಗೆ, ಅಂದರೆ ದುಪ್ಪಟ್ಟು, ಆಲ್ಮೋಸ್ಟ್ ಡಬಲಿಗೆ ಬಂದಿದೆ. ಇದನ್ನು ನಾವು ಯಾರೂ ಮರಿಬಾರ್ದು. GST ಸಂಗ್ರಹ ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ, ಅದಕ್ಕಾಗಿ ಹೇಳಿದೆ. ಮೊನ್ನೆ ಬೊಮ್ಮಾಯಿಯವರು ಹಿಂದಿನ ಸರ್ಕಾರದಲ್ಲಿ, ಅದು ಯಡಿಯೂರಪ್ಪನವರು ಇರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ಗೆ ಆದ್ಯತೆಯನ್ನು ಇವತ್ತು ಕೊಟ್ಟಿದ್ದರು. ಹಾಗೆಯೇ FDI, ವಿದೇಶಿ ಬಂಡವಾಳ ಸರ್, ಇದು ಕೂಡ 2013ರಿಂದ 2018ರವರೆಗೆ ನಿಮ್ಮ ಅವಧಿಯ 5 ವರ್ಷ ಈ ರಾಜ್ಯಕ್ಕೆ ಬಂದಿದೆ. ಎಷ್ಟು? $20 ಬಿಲಿಯನ್. 5 ವರ್ಷದಲ್ಲಿ $20 ಬಿಲಿಯನ್ ಬಂದಿದೆ ಹೂಡಿಕೆ. ಕೇವಲ 21-22ರಲ್ಲಿ ಒಂದೇ ವರ್ಷದಲ್ಲಿ $22.1 ಬಿಲಿಯನ್ ಬಂದಿದೆ. ನಾವು ಮರಿಬಾರ್ದು. ಆಯಿತು, ವಿದೇಶಿ ಹೂಡಿಕೆದಾರರು ಪುಕ್ಷಟೆ ಬರೋದಿಲ್ಲ, ನಮ್ಮ ಮುಲಾಜಿಗೆ ಬರೋದಿಲ್ಲ. ಇಲ್ಲೊಂದು ಒಳ್ಳೆ ಆಡಳಿತ ಇದೆ, ಶಾಂತಿ ಸುವ್ಯವಸ್ಥೆ ಇದೆ, ಇಲ್ಲಿ ಹೂಡಿಕೆಗೆ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾವೆ, ವಾತಾವರಣ ಇದೆ, ಇದನ್ನು ನೋಡಿ ಬರ್ತಾರೆ.
ಇವತ್ತು ನಮ್ಮ ಅಧಿಕಾರಾವಧಿಯಲ್ಲಿ ಹಿಂದಿನ ವರ್ಷದಲ್ಲಿ ಅಷ್ಟು ಒಳ್ಳೆಯ ಅವಕಾಶವನ್ನು ವಿದೇಶಿ ಹೂಡಿಕೆದಾರರಿಗೆ ಮಾಡಿಕೊಟ್ಟಿದ್ವಿ. ಇವತ್ತು ಸ್ಟಾರ್ಟಪ್ಗಳ ಸಂಖ್ಯೆ ಅಧ್ಯಕ್ಷರೇ 2016ರಲ್ಲಿ 1973 ಇತ್ತು, ಈಗ 15,000 ಇದೆ. ಇಷ್ಟು ಜಾಸ್ತಿ ಆಗಿದೆ. ಆಹಾರ ಉತ್ಪಾದನೆ 13ರಿಂದ 18 5 ವರ್ಷದಲ್ಲಿ 13ರಲ್ಲಿ 10.8 ಮಿಲಿಯನ್ ಟನ್ ಇತ್ತು. 19ರಲ್ಲೂ ಅಷ್ಟೇ ಆಯಿತು. 23ರಲ್ಲಿ ಅಧ್ಯಕ್ಷರೇ 13.8 ಮಿಲಿಯನ್ ಟನ್ ಈ ರಾಜ್ಯದ ಆಹಾರ ಉತ್ಪಾದನೆ. ಸರ್ಕಾರ ಕೊಟ್ಟಂಥ ಅಂಕಿಅಂಶಗಳು ನಾನು ಕ್ರಿಯೇಟ್ ಮಾಡ್ಕೊಂಡು ಹೇಳುವಂಥದ್ದಲ್ಲ, ತಮಗೂ ಸಿಗ್ತದ ಲೆಕ್ಕಾಚಾರ.